ಎಲ್ರಿಗೂ ನಮಸ್ಕಾರ. ಹಿಂದೂ ಧರ್ಮದ ಜ್ಞಾನ ಅನ್ನೋದು ಒಂದು ದೊಡ್ಡ ಸಾಗರ. ಆ ಸಾಗರದಲ್ಲಿ 18 ಮಹಾಪುರಾಣಗಳು ಅಮೂಲ್ಯ ಮುತ್ತುಗಳಿದ್ದ ಹಾಗೆ. ಇವತ್ ನಾವು ಆ ಮುತ್ತುಗಳಲ್ಲಿ ಒಂದಾದ ತುಂಬಾನೇ ವಿಶಿಷ್ಟವಾದ ನಾರದ ಪುರಾಣ ಅನ್ನೋ ರತ್ನದ ಬಗ್ಗೆ ಮಾತಾಡೋಣ. ಏನಿದ್ರ ಸ್ಪೆಷಾಲಿಟಿ? ಬನ್ನಿ ಒಟ್ಟಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಒಂದು ಪ್ರಶ್ನೆ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ. ನೋಡಿ, ಪುರಾಣಗಳ ಪ್ರಪಂಚ ಇದೆಯಲ್ಲ, ಅದು ಅಕ್ಷರಶಃ ಒಂದು ಸಾಗರ ಇದ್ದಾಗೆ. ಒಟ್ಟು 18 ಮಹಾಪುರಾಣಗಳು. ಇಷ್ಟೊಂದು ದೊಡ್ಡ ಜ್ಞಾನ ಭಂಡಾರವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಆದ್ರೆ ಈ ದೊಡ್ಡ ಚಾಲೆಂಜ್ಗೆ ಒಂದು ಸಿಂಪಲ್ ಪರಿಹಾರ ಇದೆ. ಅದೇ ನಾರದ ಪುರಾಣ, ಅಥವಾ ಇದನ್ನ ನಾರದೀಯ ಪುರಾಣ ಅಂತನೂ ಕರೀತಾರೆ. ಇದು ಸುಮ್ನೆ ಇನ್ನೊಂದು ಪುರಾಣ ಅಲ್ಲ, ಬದಲಿಗೆ ಇದು ಇಡೀ ಪುರಾಣ ಲೋಕಕ್ಕೆ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ಸರಿ, ಹಾಗಾದ್ರೆ ಈ ಅದ್ಭುತ ಗ್ರಂಥದ ಮೂಲ ಎಲ್ಲಿದೆ ಅಂತ ನೋಡೋಣ. ಇದನ್ನ ರಚನೆ ಮಾಡಿದವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹರ್ಷಿ ವೇದವ್ಯಾಸರು. ಇದು ದೇವರ್ಷಿ ನಾರದರು ಮತ್ತು ಜ್ಞಾನಿ ಸನತ್ಕುಮಾರರ ನಡುವೆ ನಡೆದ ಒಂದು ಇಂಟ್ರೆಸ್ಟಿಂಗ್ ಮಾತುಕತೆ. ಪೂರ್ವಭಾಗ ಮತ್ತು ಉತ್ತರ ಭಾಗ ಅಂತ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರೋ ಈ ಗ್ರಂಥದಲ್ಲಿ ಸುಮಾರು 25,000 ಶ್ಲೋಕಗಳಿವೆ. ಮತ್ತು ಇದು ಮುಖ್ಯವಾಗಿ ಮಹಾವಿಷ್ಣುವಿನ ಮೇಲಿನ ಭಕ್ತಿಗೆ ಹೆಚ್ಚು ಒತ್ತು ಕೊಡುತ್ತೆ. ಓಕೆ, ಈಗ ಇದರ ರಚನೆ ಆಯಿತು. ಒಳಗಡೆ ಏನಿದೆ ಅಂತ ನೋಡೋಣ. ನಾರದ ಪುರಾಣ ಅಂದ್ರೆ ಕೇವಲ ಕಥೆಗಳ ಒಂದು ಸಂಗ್ರಹ ಅಂದ್ಕೋಬೇಡಿ. ಇದು ಬೇರೆ ಬೇರೆ ರೀತಿಯ ಜ್ಞಾನದ ಶಾಖೆಗಳನ್ನ ಒಳಗೊಂಡಿರುವ ಒಂದು ಅದ್ಭುತ ಗ್ರಂಥ. ಈ ಪುರಾಣದ ವೈವಿಧ್ಯತೆ ನೋಡಿ. ಇದು ಒಂದೇ ಟಾಪಿಕ್ಗೆ ಸೀಮಿತವಾಗಿಲ್ಲ. ವೇದಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದ ವೇದಾಂಗಗಳು, ದೇವರನ್ನ ಸೇರಕ್ಕಿರೋ ಭಕ್ತಿ ಮಾರ್ಗ, ನಮ್ಮ ಜೀವನ ಹೇಗಿರಬೇಕು ಅಂತ ಹೇಳೋ ಧರ್ಮಶಾಸ್ತ್ರ ಮತ್ತು ಪವಿತ್ರ ಸ್ಥಳಗಳ ಮಹತ್ವ, ಹೀಗೆ ಜ್ಞಾನದ ಎಷ್ಟೊಂದು ಬ್ರಾಂಚ್ಗಳಿದ್ರಲ್ಲಿವೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ವೇದಗಳನ್ನ ಸುಮ್ಮನೆ ಓದಿದ್ರೆ ಸಾಲದು ಅಲ್ವಾ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ಶಿಕ್ಷಣ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ, ಈ 6 ವೇದಾಂಗಗಳ ಬಗ್ಗೆ ನಾರದ ಪುರಾಣ ತುಂಬ ಡೀಟೇಲ್ ಆಗಿ ಹೇಳುತ್ತೆ. ಇದು ಈ ಗ್ರಂಥ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಇಲ್ಲಿವರೆಗೆ ಎಲ್ಲವೂ ಚೆನ್ನಾಗಿದೆ, ಆದರೆ ನಾರದ ಪುರಾಣವನ್ನ ಬೇರೆ ಎಲ್ಲ ಪುರಾಣಗಳಿಗಿಂತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ನಿಲ್ಲಿಸೋ ಒಂದು ಸ್ಪೆಷಲ್ ವಿಷಯ ಇದೆ. ಅದೇ ಅದರ ನಿಜವಾದ ಪವರ್. ಹೌದು, ಇದೊಂದು ಮಾಮೂಲಿ ಪುರಾಣದ ಹಾಗಲ್ಲ. ಇದರ ಕಲ್ಸನೇ ಬೇರೆ. ಇದಕ್ಕೊಂದು ಯುನೀಕ್ ಆದ ಉದ್ದೇಶ ಇದೆ. ಏನದು? ಆ ರಹಸ್ಯ ಬೇರೇನೂ ಅಲ್ಲ, ಇದೆ. ನಾರದ ಪುರಾಣ ಇದೆಯಲ್ಲ, ಅದು ಉಳಿದ 17 ಮಹಾಪುರಾಣಗಳಿಗೆ ಒಂದು ರೀತಿಯಲ್ಲಿ ಇಂಡೆಕ್ಸ್ ಇದ್ದ ಹಾಗೆ. ಅಂದ್ರೆ ಬೇರೆ ಪುರಾಣಗಳಲ್ಲಿ ಯಾವ್ಯಾವ ಕಥೆ ಇದೆ, ಅದರ ಸಾರಾಂಶ ಏನು, ಅದರಲ್ಲಿ ಎಷ್ಟು ಶ್ಲೋಕಗಳಿದೆ, ಹೀಗೆ ಪ್ರತಿಯೊಂದು ಮಾಹಿತಿಯ ಒಂದು ಖಜಾನೆನೇ ಈ ನಾರದ ಪುರಾಣ. ಅದ್ಭುತ ಅಲ್ವಾ? ಇದೇ ಕಾರಣಕ್ಕೆ ಇದನ್ನ ಪುರಾಣಗಳ ವಿಶ್ವಕೋಶ ಅಥವಾ ಮಾಸ್ಟರ್ ಕೀ ಅಂತ ಕರೆಯೋದು. ಪುರಾಣಗಳ ಜಗತ್ತಿನೊಳಗೆ ಎಂಟ್ರಿ ಕೊಡಬೇಕು ಅನ್ನೋರಿಗೆ ಇದೊಂದು ಪರ್ಫೆಕ್ಟ್ ಗೈಡ್ ಇದ್ದಾಗೆ. ಸರಿ, ಇದರ ರಚನೆ, ಇದರ ವಿಶೇಷತೆ ಎಲ್ಲ ನೋಡಿದ್ವಿ. ಆದ್ರೆ ಇದರ ಆತ್ಮ ಯಾವುದು? ಇದರ ಫೈನಲ್ ಮೆಸೇಜ್ ಏನು? ಪ್ರತಿಯೊಂದು ಜ್ಞಾನಕ್ಕೂ ಒಂದು ಗುರಿ ಇರುತ್ತಲ್ಲ, ಹಾಗೆ ಇದರ ಗುರಿ ಏನು ಅಂತ ನೋಡೋಣ. ಹಾಗಾದ್ರೆ ಈ ಮಹಾಪುರಾಣದ ಹೃದಯ ಭಾಗ ಯಾವುದು? ಇದರ ಸಾರಾಂಶವನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ ಅದು ಸತ್ಯ, ಅಹಿಂಸೆ ಮತ್ತು ಭಗವಂತನ ಮೇಲೆ ಇಡೋ ಅಚಲವಾದ ಭಕ್ತಿ. ನಾರದರ ಪ್ರಕಾರ ಇವೇ ನಮ್ಮನ್ನ ಮುಕ್ತಿಗೆ ಕರ್ಕೊಂಡೋಗೋ ದಾರಿಗಳು. ಇವತ್ತಿನ ಈ ಕಾಂಪ್ಲೆಕ್ಸ್ ಯುಗ ಅಂದ್ರೆ ಕಲಿಯುಗಕ್ಕೆ ಈ ಪುರಾಣ ಒಂದು ಸಿಂಪಲ್ ಆದ ಸೊಲ್ಯೂಷನ್ ಕೊಡುತ್ತೆ. ದೊಡ್ಡ ದೊಡ್ಡ ಯಾಗಗಳು, ಕಠಿಣವಾದ ತಪಸ್ಸುಗಳ ಬದಲಾಗಿ ಒಂದು ತುಂಬಾನೇ ಸುಲಭವಾದ ದಾರಿಯನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಆ ಸರಳ ದಾರಿ ಯಾವುದು? ಅದುವೇ ಭಗವಂತನ ನಾಮಸ್ಮರಣೆ. ನಾರದರ ಪ್ರಕಾರ ಈ ಕಲಿಯುಗದ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ಹೊರಗೆ ಬರೋಕೆ ದೇವರ ಹೆಸರನ್ನ ಜಪಿಸೋದಕ್ಕಿಂತ ಸುಲಭವಾದ ಮತ್ತು ಅಷ್ಟೇ ಶ್ರೇಷ್ಠವಾದ ಬೇರೆ ದಾರಿನೇ ಇಲ್ವಂತೆ. ನೋಡಿ, ಈ ಒಂದು ಅದ್ಭುತ ಸಂದೇಶದ ಜೊತೆಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ. ಆದರೆ ಹೋಗೋ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಇವತ್ತಿನ ನಮ್ಮ ಈ ಫಾಸ್ಟ್ ಪೇಸ್ಡ್, ಒತ್ತಡದ ಬದುಕಿನಲ್ಲಿ ಈ ಸರಳ ಉಪಾಯ ಎಷ್ಟು ಪವರ್ಫುಲ್ ಆಗಿರ್ಬೋದು ಅಲ್ವಾ?